ತಲಿ ಬಾಚ್ಕೋ ಹೇಳ ಹಂಗೆ ಕುಂತಿಯಲ್ಲ. ಸುಮ್ಮನೆ ಕೂತೇನ್ ಬಿಡವ, ನಿಂದೊಂದು ಕಾಟ ತಗ. ನಾಳೆ ಬೆಳಗ್ಗೆ ಆದ್ರೆ ಹೋಗ್ಬೇಕು, ನೆನಪಿರ್ಲಿ ಏನ? ಹೌದು ಹೋಗ್ಬೇಕು ಗೊತ್ತು. ಅಲ್ಲ ನಂಗೆ ಕಮ್ಮನ್ ಸೀರೆನೇ ತಂದಿಲ್ಲ ನೀನು, ನಾನು ಉಟ್ಕೊಳಕ್ವಲ್ಲ. ಅಲ್ಲ ಈಗ ದೊಡ್ಡಕ್ಕೆದಾಗ ಹೊಲ್ಸಿದ ಜಂಪರ್ ಐತಲ್ಲ, ಆ ಜಂಪರಿಗೆ ಉಟ್ಕೋ ಅವ್ನ ಸೀರಿನ ಚಲೋನೇ ಅದಾವು. ಆಮ್ಯಾಗ ಅಲ್ಲಿ ಹೋಗಿಂದ ನಿಮ್ಮ ಅತ್ತಿ ಮನ್ಯಾಗ ಅಲ್ಲೇ ನಿಮ್ಮ ಅತ್ತಿ ಕೇಳಿ, ಅಲ್ಲೇ ಹೊಲಿಯೋರು ಯಾರಾದಾರ ಕೇಳಿ ಕೊಡು. ಏನೋ ಒಂದು 4-5 ಜಂಪರ್ ಹೊಲಿಸ್ಕೊಡ್ತಾಳೆ ನಿಮ್ಮ ಅತ್ತಿ. ಅದ್ರ ರೊಕ್ಕ ನಿಮ್ಮ ಅತ್ತಿನ ಕೊಡ್ತಾಳೆ. ನನ್ನ ಕಡೆ ಈಗ ಸದ್ಯ ರೊಕ್ಕಿಲ್ಲ, ಅದಕ್ಕೆ ಯಾವಾಗ ನೋಡಿದ್ರು ಇದೆ ರೊಕ್ಕಿಲ್ಲ 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 ರೊಕ್ಕಿಲ್ಲ. ಗಂಡ ಹೆಂಡತಿ ಏನು ಮಾಡ್ತೀರಿ ಏನೋ ದುಡ್ದಿದ್ದ ತಗ. ಅಲ್ಲ ನೀ ಹೆಂಗೆ ಮಾತಾಡ್ತೀಯ? ಗಂಡ ಹೆಂಡತಿ ಏನು ಮಾಡ್ತೀರಿ ಅಂದ್ರೆ ಮನಿ ಮಠ ಸಂಸಾರ ಹಂಗಾಕತ್ತೇನ? ಮತ್ತೆ ನಾವರ ಏಟ್ ದುಡಿತೀವಿ ಬೇಕಲ್ಲ? ನಿಮ್ಮ ಅಪ್ಪ ದುಡಿಯೋದ? ಅಯ್ಯೋ ದೇವ್ರೇ, ಅವು ಸಾಲ ತೂತು ಮುಚ್ಚಾಕೆ ಸಾಲಂಗಲ್ಲ ನಿಮ್ಮ ಅಪ್ಪ ದುಡ್ದಿದ್ದ. ಅಯ್ಯೋ ದೇವ್ರೆ, ಎಷ್ಟಿದ್ರು ಅಲ್ಲೇ ಹೋಗ್ತೈತಿ ರೊಕ್ಕ. ಏನು ಮಾಡ್ಬೇಕು ಹೇಳು? ಮತ್ತೆ ನೋಡಿದ್ರೆ ಇಂಥ ಮಾತಾಡ್ತಿ. ಯವ್ವ ದೇವ್ರ, ಹೇಳ ಎದ್ದು 2 ಸರಿಗೆ ಜಳಕ ಮಾಡಿ ತಲೆ ಬಚ್ಕೋ ಹೇಳ. ನಾಳೆ ಅಲ್ಲಿ ಗಂಡನ ಮನೆಗೆ ಹೋದಾಗ ಹಿಂಗೆ ಮಾಡಿದೆ ಅಂದ್ರೆ ನಮಗೆ ಚಲೋ ಹೆಸರು ತರ್ತಿ ಬಿಡು ನೀ. ಏಕಿನ ಪರತಿ ನಮ್ಮ ತಂಗಿ ಬಂದ್ಲ. ಬಾ ಸುಶೀಲಾ ಬಾ. ಹಾ ಅತ್ತಿಗೆಮ್ಮ, ನನ್ನ ಸಸಿ ಅಲ್ಲೇ ಇಲ್ಲೇ ಕೂತಾಳಲ್ಲ, ನಾನು ನೋಡ್ಲಿಲ್ವಾ ಹಂಗೆ ಬಂದೆ ಒಳಗೆ. ಇದೇನಿದೆ ತಲೆ ಬಿಚ್ಕೊಂಡು ಹಿಂಗೆ ಕೂತಿ? ಆದ ಜಗಳ ಬಂದತ್ತಕ್ಕಿಗೆ. ಯಾಕೋ ಏನು ಜಗಳ? ಏನಿಲ್ಲತ್ತಿ. ಅಯ್ಯ ಏನಿಲ್ಲ ಅಂತ ನೋಡು, ಅದು ಮೊನ್ನೆ ತಂತಲ್ಲ ಸೀರೆ, ಆಕೆ ಹೇಳಾರ್ದ ಅಂತೇಳಿ ಜಗಳ. ಆ ಸೀರೆ ಚಂದಿಲ್ಲ, ನಾ ಉಡೋದಿಲ್ಲ, ನನಗೆ ಬೇಕಾಗಿಲ್ಲ, ಈಗ ತಂದಿರಲ್ಲ ನೀವೇ ಉಟ್ಕೋರಿ, ನನಗೇನು ಬೇಕಾಗಿಲ್ಲ ಅಂತ ಜಗಳ ತಗದ. ಅದಕ್ಕೆ ಅಲ್ಲವ ಮತ್ತೆ ಮೊದಲೇ ಹೇಳ್ಬೇಕು ಬೇಡ ನೀನು. ಬಾ ಅಂದ್ವಿ, ನೀನು ಅವತ್ತು ಬರಲಿಲ್ಲ, ಈಗ ನಾ ಏನು ಮಾಡಲಿ, ಈಗ ತಂದಾಗೈತಿ ಉಟ್ಕೋ ಅಂತ ಬೈಯಾತಿದ್ದೆ. ಓ ಅದ ನಿನ್ನ ಜಗಳ? ಆಯ್ತು ಬಿಡು, ನಿನಗೆ ಎಂತ ಸೀರೆ ಬೇಕು ಹೇಳು, ನಾ ಕೊಡಿಸ್ತೇನೆ. ಅದಕ್ಕೇನಂತ, ಬಾ ಹೋಗಿ ಬರೋಣ ಅಂತ ಬೇಕಾರೆ ಜೊತೆಗೆ. ಬಾ, ನಾನು ಹೆಂಗಿದ್ರು ಒಂಚೂರು ಪೇಟೆಗೆ ಹೋಗೋದಿತ್ತು, ನಿನ್ಗೊಂದು ಸೀರೆ ಅದಲ್ಲ, ಬಾ ನಿಂಗೆ ಎಂಥದ್ದು ಬೇಕು ಹೇಳಂತ ಕೊಡಿಸ್ತೇನಂತ. ಬ್ಯಾಡ್ ಬಿಡತ್ತಿ, ಇವನ್ನ ಇಟ್ಕೋತೀನಿ. ಅಲ್ಲ ಇರ್ಲಿ ಬಿಡ್ರಿ ಈಕಿನ, ಇರ್ಲಿ ಬಿಡ, ಅದನ್ನ ಹಾಕೋತಾಳ ಏನಾಗದಲ್ಲ. ಅಲ್ಲ ನಮಗೆ ಉಡಾಕ್ ಚಂದ ಕಮ್ಮನ್ ಸೀರೆ ಇರ್ತಿದ್ದಿಲ್ಲ, ಇವಕ್ಕೆಲ್ಲ ಐತಿ. ಮತ್ತು ಇದು ಬೇಡ ಅದು ಬೇಡ, ಅದು ಬೇಡ ಇದು ಬೇಡ, ಇಲ್ಲ ದಿಮಾಕ್. ಅಲ್ಲತ್ಗೆಮ್ಮ ನಮ್ಮ ಕಾಲ ನಿಮ್ಮ ಕಾಲದಂಗೆ ಈಗ ಆಕೈತೆ ಅಂತ ಮಾಡಿ ಏನ? ಅಯ್ಯೋ ಈಗ ಚಂದಾಚಾರಕ್ಕೆಲ್ಲ ಭಾರಿ ಬೆಲೆ ಕೊಡ್ತಾರೆ ಈಗ, ಗೊತ್ತನ? ಹಿಂಗೆ ಇರಬೇಕು, ಹಾಗೆ ಇರಬೇಕು, ಅಂಥದೇ ಬೇಕು ಇಂಥದೇ ಬೇಕು ಅಂತೇಳಿ ಹಂಗೆಲ್ಲ ನೋಡ್ಬೇಕಾಕತ್ತೆ. ಆಕಿಗೆ ಅದೆಲ್ಲ ಎಲ್ಲ ಇರ್ತಕತ್ತೆ, ತಲೆ ಇಡ್ಸಕತ್ತಾಗ ತಂದಿದ್ದೇ ಹಾಕೋಬೇಕು, ಕೊಟ್ಟಿದ್ದೇ ಇದು ಮಾಡ್ಬೇಕು. ಬೇರೆ ಏನಾರ ಬೇಡವ ಇದು ಬೇಡ ಅದು ತಗೋತೀನಿ ಅಂದ್ರೆ ಮುಗಿದೋದ್ಕತಿ, ಒದ್ರಾಕ್ ನಿಂತು ಬಿಡುದು. ಹೋಗ್ಲಿ ಬಿಡು, ಎಷ್ಟು ದಿನ ಇರ್ತಿ? ಈಗ ನಾಳೆ ಬಂದಂದ್ರೆ ನಮ್ಮ ಮನೆ ಮುಗಿದೋದ್ಕತಿ. ನಮ್ಮ ಮನ್ಯಾಗ ನಿನ್ಗೆ ಏನು ಬೇಕಲ್ಲ ಹೆಂಗೆ ಬೇಕಲ್ಲ ಹಂಗಿರ ಏನ? ಹಂಗಂತೇಳಿ ಅಳತಿ ಮೀರಿ ನಡ್ಕೋತೀನಿ ಅಂದ್ರೆ ಮತ್ತೆ ನಾನು ಸುಮ್ಮನೆ ಇರಂಗಿಲ್ಲ. ಚಂದಾಗಿ ಗಂಡಗೆ ಹೆಂಡತಿ ಆಗಿರ್ಬೇಕು, ಅತ್ತಿಗೆ ಸೊಸಿ ಆಗಿರ್ಬೇಕು. ಏನ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು, ಮನ್ಯಾಗ ಹೋಗ್ಬೇಕು, ನಾದ್ನೆದಾಳ ಆಕಿನೂ ಚಂದಾಗಿ ನೋಡ್ಕೋಬೇಕು, ಮನಿದ ಜವಾಬ್ದಾರಿ ತೊಗೋಬೇಕು. ಏನ ನಿನಗೆಲ್ಲ ಕಲಿಸ್ತೇನೆ ನಾ ಇರ್ತೇನೆ ಜೊತೆಗೆ, ತಲೆ ಕೆಡಿಸ್ಕೋಬೇಡ. ಆದ್ರೆ ಹೌದು ಅನ್ಸ್ಕೊಳಂಗಿರ್ಬೇಕು. ನಾನು ಅದೇ ಹೇಳತ್ತಿದ್ದೆ, ಇಷ್ಟೊತ್ತಾದ್ರೂ ಕುಂತಿಯಲ್ಲ, ಎದ್ದೇಳು ಜಳಕ ಮಾಡು, ನಾಳೆ ಹೆಂಗೆ ಮಾಡಬೇಡ ಅಲ್ಲಿ ಅಂತೇಳಿ. ಆಯ್ತು ಹಂಗಾರೆ ನೀವು ಆಕಿನ ಕರ್ಕೊಂಡು ಹೋಗಿ ಬರ್ರಿ, ನಾನು ಹಂಗಾರೆ ಮನೆಯಿಂದ ದೊಡ್ಡ ಕೆಲಸ ಮಾಡ್ಕೋತೀನಿ. ಬೀಗ್ ತೆರ್ ಸೀರೆ ಹೇಳ್ತಂದೀವಿ ನಾವು. ನಡಿ ನೀನು ಹೇಳಿ ನಡಿ, ಪ್ಯಾಟಿಗೆ ನಡಿ, ನಿನ್ಗೊಂದು ಸೀರೆ ಕೊಡಿಸಿ, ಆಕಿಗೊಂದು ಸೀರೆ ಕೊಡಿಸ್ತೀನಿ. ಲೆಕ್ಕದಂತ ನಿಂಗೂ ಕೊಡಿಸ್ಬೇಕವ ನಾನು ಸೀರೆನ. ಬಾ ಹಂಗಾರೆ ನಂಗೊಂದು ನೀ ಕೊಡಿಸ, ನಿಂಗೊಂದು ನಾ ಕೊಡಿಸ್ತೇನಂತ. ಆಮೇಲೆ ಇನ್ನೊಂದು ಮಾತು ಏನಪ್ಪ ಅಂದ್ರೆ, ಈಗ ನಿನ್ನ ಮಗ್ಗ ಅರ್ಬಿ ತೊಗೋಬೇಕಲ್ಲ, ಅವನು ಕರ್ಕೊಂಬಂದಿದ್ರೆ ಎಂತ ತೊಗೋತಿದ್ನ ಏನ, ಜೊತೆಗೆ ಕರ್ಕೊಂಡೋಗಿ ತೊಗೊಂಬಂದ್ಬಿಡ್ಬೋದಾಗಿತ್ತು. ಹೇಳೋಣ ಅಲ್ಲೇ ಪೇಟೆಯಿಂದ ಬರ್ತಾನೆ, ಒಂಚೂರು ಕೆಲಸ ಐತೆ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಹೇಳೋಣ. ಹೇಳೇನು ಒಂದು ಅಂಗಡಿ ಹೇಳೇನು ಅವಂಗೆ. ಅಲ್ಲಿ ಬಂದಂದ್ರೆ ಅಲ್ಲೇ ಅವ್ಗೆ ಯಾವ್ದು ಅಳತಿ, ಅವ್ಗೆ ಏನೋ ಪ್ಯಾಂಟು ಅಂಗಿ ತೊಗೋತಾನ, ಪಂಚಿ ಶರ್ಟ್ ತೊಗೋತಾನ, ಏನು ಮಾಡ್ತಾನ ನೋಡೋಣ, ತೊಗೊಲಿ. ಸರಿ ಆಯ್ತು. ಹಂಗಾರೆ ನೀವು ಒಂದಿಟ್ಟು ಕುಂದ್ರಿ, ಒಂದು ಈಟ್ ಒಲಿ ಮ್ಯಾಗ ನಾನು ಬ್ಯಾಳಿ ಕುದಿಯಾಕಿಟ್ಟೇನೆ, ಸಾರು ಒಗ್ಗರಣೆಗೆ ಬಂದ್ಬಿಡ್ತೇನಂತ. ಬಂದ್ಬಿಟ್ಲೆ ಉಣ್ಣಾಕದು ಬೇಕಲ್ಲ. ಅಯ್ಯ ಅದ್ಗೆಮ್ಮ ಬರ್ತಾ ಅಲ್ಲಿ ದಾಸೆ ಇದು ಗಣೇಶ ಹೋಟೆಲ್ನಾಗ ನಾನು ಭಾಳ ದಿನ ಆಯ್ತು ಇಡ್ಲಿ ತಿಂದೇ ಇಲ್ಲ. ಒಂದೊಂದು ಪ್ಲೇಟ್ ಇಡ್ಲಿ ತಿಂದು ಆರಾಮ ದಾಸಿ ಗಿಸಿ ತಿಂದು ಬರೋಣ ಅಂತ ಚಾ ಕುಡ್ದೆ, ರಾತ್ರಿ ಊಟಕ್ಕೆಲ್ಲ ಬಂದಿಂದ ಆರಾಮ ಮಾಡ್ಕೊಳ್ಳೋಂತಿ. ಈಗ ಹೋಗಿ ಒಂದು ಪಟ್ಟನ್ ಸೀರೆ ಉಟ್ಕೊಂಬ, ಮತ್ತೆ ನಿಂತಗಿಂತ ನನಗೆ ಟೈಮ್ ವೇಸ್ಟ್ ಆಕತಿ. ಅದಕ್ಕೆ ಮತ್ತೆ ಇಲ್ಲಿಂದ ನಾನು ಇನ್ನೂ ಮನೆಗೆ ಹೋಗಿ ಅಲ್ಲಿ ಬೇಕಾದಷ್ಟು ಕೆಲಸದವು. ನೀವೇನಮ್ಮ ನಾಳೆ ಹುಡುಗಿ ಅಷ್ಟು ಕರ್ಕೊಂಬರ್ತೀರಿ, ಉಳ್ಕಿದ್ದೆಲ್ಲ ತಯಾರಿ ನಾ ಮಾಡ್ಕೊಂಬರ್ಬೇಕಲ್ಲ ಅಲ್ಲಿಂದ ಅಲ್ಲಿಗೆ. ಅದಕ್ಕೆ ನಂದು ಸುಮಾರು ಕೆಲಸದವು. ಅದಕ್ಕೆ ಸರಿ ಆತವ ಬಂದೆ ಹಂಗಾರೆ. ಅಲ್ಲ ಮಾವರು ಏನು ಮಾತಾಡಿಲ್ಲಪ್ಪ, ಬಂದೇ ಇಲ್ಲ ಅವ್ರು. ಅವರಿಗೆಲ್ಲ ಒಪ್ಪಿಗೆ ಐತಿ, ಅವರು ಹೆಣ್ಮಕ್ಳ ಸುದ್ದಿಯಾಗ ತಲೆ ಹಾಕಕ್ಕೆ ಹೋಗಲ್ಲ. ಅಲ್ಲ ಏನು ಅವ್ರಿಗೇನು ಇಷ್ಟ ಇಲ್ಲ ಅಂತ ಮಾಡಿ ಏನ ಅಣ್ಣ? ಏನು ಅವ್ರಿಗೂ ಇಷ್ಟ ಆಯ್ತಪ್ಪ, ಯಾಕಿಲ್ಲ, ಇಷ್ಟ ಐತಿ, ಅಲ್ಲೇ ಬರ್ತಾರೆ. ಸರಿ ನಡಿ ಹೇಳುವ, ತಯಾರಾಗಿ ಬರೋಗ ಹೋಗಿ ಬರೋಣಂತೆ. ಆತತ್ತಿ. ಮೊನ್ನೆ ನನ್ನ ಮಗನ ಜೋಡಿ ಹೋಗಿದ್ದಲ್ಲ, ಅವತ್ತೇ ನಿನಗೆ ಆ ಅರ್ಬಿ ಬೇಕಾ, ಆ ಅರ್ಬಿ ಚಂದ ಅಂತ ತೊಗೊಂಬಂದ್ಬಿಟ್ಟಿದ್ರೆ ಆಗೋಗಿರ್ತಿತ್ತವ. ಅವತ್ತು ತೊಗೊಂಬರ್ಲಾರ್ದ ಬಿಟ್ಟು ಈಗ ಇದು ಮಾಡ್ತಿ. ಕಟ್ಟಿಗೆ ಒಂದು ಹಸೆ ಮುದ್ದಿ. ಪ್ರಭಾವತಿ. ಹಾಂ ರೀ, ಅದು ನಮ್ಮ ಇದು ಅಡುಗೆ ಮಾಡಕತ್ತಿದ್ದೀವಪ್ಪ. ಆತಾತು. ಏನಾತ್ರಿ? ಹೋಗಿ ಬಂದ್ರಲ್ಲ ಕೋಟಿಗೆ? ಏನಾಗಕ್ಕೇನೈತಿ, ಲಾಯರ್ ಹಿಡಿದ್ವಿ, ಲಾಯರ್ಗೆ ಹೇಳಿದ್ವಿ ಹಿಂಗೆ ಹಿಂಗೆ ಐತ್ರಿ, ರೊಕ್ಕದ ಪರಿಸ್ಥಿತಿ ವಜ್ಜೈತಿ, ನಮಗೆ ಬೇಕು, ನಮ್ಮ ತಂಗಿಗೆ ಇಷ್ಟು ಬಂಗಾರ ಕೊಟ್ಟಿವಿ ಅಂತೆಲ್ಲ ಹೇಳಿದೆ. ಅದಕ್ಕೆ ಏನಾರು ಸಾಕ್ಷಿ ಐತಿ ಅಂತ ಕೇಳ್ತಾನೆ. ನಾವು ಏನು ಹೇಳ್ಬೇಕು ಅದಕ್ಕೆ? ಎಲ್ಲಿ ಸಾಕ್ಷಿ ಇಟ್ಕೊಂಡು ಕೊಡಕ್ಕೆ ಹೋಗ್ಲೇನ? ಹಂಗಾರ ಸಾಕ್ಷಿ ಎಲ್ಲಿ ಐತಿ? ಅಯ್ಯೋ ದೇವ್ರೆ, ಈಗ ಏನು ಮಾಡೋದಂತ ಹಂಗಾರ?
ನಾವು ವಾದ ಮಾಡ್ತೇನೆ ಅಂತ ಹೇಳೋಣ, ಹೇಳ್ತೀನಿ ಇಂಥ ದಿನ ಮುದ್ದೈತೈತಲ್ಲ ಅವತ್ತು ಬರ್ರಿ ಎಲ್ಲರೂ ಕೂಡ. ನಿಮ್ಮ ತಂಗಿನೂ ಬರ್ತಾರೆ, ಅವ್ರ ಕಡೆ ಲಾಯರ್ ಅದಾರಲ್ಲ ಅವರು ಬರ್ತಾರೆ, ಎಲ್ಲರ ಕೂಡ ಮಾತಾಡಿ ಹಿಂಗೆ ಇಷ್ಟು ಕೊಟ್ಟೈತಿ, ಇಷ್ಟು ಕೊಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲ ಹೇಳ್ತೇನೆ ನಾನು ಅಂತ ಹೇಳಾರ. ಹಾಂ ರೀ, ನಮ್ಮ ಪರ ಒಂದಿಬ್ರನ್ನ ಸಾಕ್ಷಿದಾರನ ಕರ್ಕೊಂಡು ಹೋದ್ರೆ ಹೆಂಗಾಗ್ಬೋದು? ಹಾಂ, ಏನಂತೀರಿ? ಹೌದ್ರಿ ಕೊಟ್ಟೈತಿ ಅಂತೇಳಿ ನಮ್ಮ ಕಡೆದಾರ ಒಂದಿಬ್ರು ಹೇಳಿದ್ರೆ ಕೇಳ್ಬೋದನ ಅಂತ. ಏ ಅಕ್ಕ, ಹಂಗೆ ನಾವು ಕರ್ಕೊಂಡು ಹೋದ್ರೆ ನಿಮ್ಗೆ ಬೇಕಾದವ್ರನ್ನ ಕರ್ಕೊಂಬಂದಿರಿ ಅಂತ ಏನಾರ ಅಂದಿಗಿಂದ್ರೆ ಏನು ಮಾಡೋದು? ಹಾಂ, ಏನೋ ಒಂದು ಲೆಕ್ಕ ತೊಲ್ದು ಹಾಳಾಗೋಲ್ ಬಿಡು, ತೋಲೆತಕ್ಕ. ಆಮೇಲೆ ಲಾಯರ್ ಫೀಸ್ ಭಾಳ ಆಕತಿ ಗಿರ್ಜಿ. ಲಾಯರಿಗೆ ಕೊಡೋ ಫೀಸ್ ಇಲ್ಲಡ ಮತ್ತೊಂದು 2 ಗಂಟೆ ಕೊಂಡ್ಕೋಬೋದು, ಅಷ್ಟು ರೊಕ್ಕ ಹೋಗತಿ. ನನಗಂತೂ ಲಾಯರಿಗೆ ರೊಕ್ಕ ಹಾಕಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಯಾ ಕೋರ್ಟು ಕೇಸು ಅಂತೇಳಿ ಒಂದು ತಂಗಿಗೆ ಒಂದಿಟ್ಟು ಹೊಲ ಕೊಡಕ್ಕೆ ನನಗೆ ಈ ನಮ್ನಿ ಅಡ್ಡಾಡಕ್ಕೆ ನನಗೆ ಮನಸ್ಸೇ ಇಲ್ಲ ಗಿರ್ಜಿ. ಅದಕ್ಕೆ ನಾವು ಅಲ್ಲಿ ಅಂತೇಳಿ ಹೇಳಿ ಬಂದೇನೆ ನೋಡಿ. ಬಾ ಅಂದಾರ ಇದಕ್ಕೆ ಮುದ್ದೈತೈತಲ್ಲ ಅವತ್ತು ಬಂದು ಹೇಳಂದಾರ, ಅವತ್ತು ಹೋಗಿ ಹೇಳ್ಬಿಡ್ತೇನೆ. ಆಕಿಗೆ ಏನು ಕೊಡೋದೈತಿ, ಆಕಿ ಏನು ಸೇರ್ಬೇಕು ಕೊಟ್ಬಿಡ್ರಿಪ್ಪ ಹೋಲತ್ತಾಗ, ಆಕಿನ ಖುಷಿಯಾಗಿರ್ಲಿ ಅಂತ ಹೇಳ್ಬಿಡ್ತೇನೆ ಅವತ್ತು. ಅದಕ್ಕೆ ತಯಾರಿಲ್ಲ, ಬೇಕಾದಾಗೋಲ್ತ ಕೇಸ್ ಹಾಕವನ ನಾನು. ಅಲ್ರಿ ಹೋಗ್ಲಿ ಬಿಡ್ರಿ, ಮತ್ತೆ ಅದೇನೋ ಲಾಯರಿಂಗ್ ರೊಕ್ಕ ಭಾಳ ಅಂತಲ್ಲ. ಹಾಂ, ಲಾಯರಿ ರೊಕ್ಕ ಭಾಳ ಅಂತಲ್ಲ. ಇವತ್ತು ಹೇಳ್ಯಾನ ಕರೆ ಇಂತಿಷ್ಟು ಫೀಸ್ ಕೊಡ್ಬೇಕು ಅಂತೇಳಿ. ಆದ್ರೆ ಅವ್ಗೆ ಅಣ್ಣಗೆ ಬೇಡಾಗಿರ್ಬೋದು, ಅವ್ಗೆ ಒಂದ ಮಗ ಬೇಡಾಗೈತಿ ಆಯ್ತು. ನಮ್ದು ಹಂಗಲ್ಲ, 3 ಮಕ್ಳು ನಂಗೆ ಬೇಕು. ಲಾಯರಿಗೆ ಏನು ಭಾಳ ರೊಕ್ಕ ಏನು ಹೋಗುದಿಲ್ಲ, ನಂಗೆ ಬೇಕಪ್ಪ ಆಸ್ತಿ. ಗಿರ್ಜಿ ಎದ್ಬಾ ಕೆಲಸದ ಬೇಕಾದಷ್ಟು. ನಾವು ಜೊತೆಗೆ ಹೋಗಿ ಅಂದ್ರೆ ಏನು ಒಳಗೆ ಕರ್ಕೊಂಡು ಕೂತಿಯಲ್ಲ. ಅಯ್ಯೋ ದೇವ್ರೆ, ನಿಮ್ದೊಂದು ಕತ್ತಿ ಅತ್ತಾಗ. ಅಲ್ಲ ಅದೇನೋ ಭಾಳ ಆಯ್ತಂತ ಲಾಯರ್ ಫೀಸ್, ಬಿಟ್ಬಿಡ್ರಿಪ್ಪ ಹೋಲತ್ತಾಗ. ಯಾಕೆ ಸುಮ್ಮನೆ ಬಡ್ದಾಡ್ತೀರಿ? ಹೌದಿಲ್ಲ? ನಿಮ್ಮ ಅಣ್ಣ 2 ಎಕರೆ ಕೊಡ್ತೇನೆ ಅಂದಲ್ಲ, ಕೊಟ್ಟ ಇನ್ನ ಮಟ ಏನು ಉಸಾಬ್ರಿ ತೆಗಿವಲ್ಲ. ಅದಕ್ಕೆ ನಾನೇನ್ರಿ ಮಾಡಲಿ? ಕೊಟ್ಟಿಲ್ಲ ಅಂತಂದ್ರೆ ನಾನು ಆ ವಿಚಾರವಾಗಿ ಏನು ಕೇಳೋದಿಲ್ಲ ಅಷ್ಟೇ. ನಮ್ಮ ಅಣ್ಣ ಮಾತಾಡ್ಕೊಂಡು ಹೇಳ್ತೇನೆ ಅಂದ್ರೆ ಮುಗೀತಷ್ಟೇ. ನಾ ಮತ್ತೆ ಅದ್ರ ವಿಚಾರವಾಗಿ ಏನು ಕೇಳೋದಿಲ್ಲ ಅಂದ್ರೆ ಕೇಳೋದಿಲ್ಲ. ಏನಾರ ಮಾಡ್ಕೊರಿ. ನನಗೆ ಗೊತ್ತಿಲ್ಲ, ಹೋಗಿ ಕೇಳಿ ದೊಡ್ಡ ಎಡವಟ್ಟು ಮಾಡಿರಿ. ಜೊತೆಗೆ ಈಗ ನಾನು ಹೋಗ್ಕಂತಡಿ ಕೇಳಕ್ಕೆ ನಿಮ್ಗೆ ತೆರಿಕೆಟಕ್ಕೆ ನೋಡಿ ನನಗೆ ಕೇಳಕ್ಕೆ. ನನ್ನ ಸತ್ರು ಜೀವ ಹೋದ್ರೂ ನಾ ಕೇಳೋದಿಲ್ಲ. ಬಾಯಿ ಮುಚ್ಕೊಂಡಿರು. ನಮ್ಮ ಅಪ್ಪನ ಮನೆಯಿಂದ ಬರ್ಬೇಕಾದ್ದು ನನಗೆ ಬರಕ್ಕೆ ಬಿಡುದಿಲ್ಲ, ನೆಮ್ಮದಿ ಆಗತ್ತಾಗ. ಬ್ಯಾಡ್ ಬಿಡ್ರಿ ಅಂತ ನಮ್ಮ ಅಣ್ಣ ಹೇಳಿದ ಅಂತೇಳಿ ಅವ್ನ ಮಾತು ಕೇಳ್ಬೇಡ ನೀನು. ನಮ್ಮ ಅಣ್ಣಗೆ ಬೇಡಾಗಿರ್ಬೋದು, ನಂಗೆ ಬೇಕು. ಡಾಕ್ಟರ್ ಬರ್ತೇನೆ ಅಂತಾರ, ಎಲ್ಲಿ ಹೋಗ್ಬೇಡ್ರಿ, ಮನ್ಯಾಗ ಇರ್ರಿ. ಆಯಿತು. ಇದೊಂದು ಒಳ್ಳೆ ರಾಡಿ ಆತಾಗ ಡಾಕ್ಟ್ರು. ಡಾಕ್ಟ್ರಿಗೆ ದಿನಾ ಏರ್ ಮಾಡ್ಬೇಕು. ಏನು ಹಣೆ ಬಾರನ ಏನು ನಂದತ್ತಾಗ. ನಾಳೆ ಎಲ್ಲಿ ಹೊಂಟಿರಿ? ಅದು ನಾಳೆ ನಂದೊಂಚೂರು ಕೆಲಸ ಐತಿ, ಅಂದ್ರೆ ಊರ ಮೇಲೆ ಹೋಗ್ಬೇಕಾಗೈತೆ. ಅದಕ್ಕೆ ನಾಳೆ ನನಗೆ ಬರೋಕ್ಕಾಗಂಗಿಲ್ಲ ಇಲ್ಲಿಗೆ. ಮತ್ತೆ ಹಂಗೆ ತಿಳ್ಕೊಬೇಡ. ನಾಳೆ ನಾಡ್ದ ಒಟ್ಟು 3 ದಿನ ನೋಡು. 3 ದಿನ ನಂದು ಬೇರೆ ಕೆಲಸ ಐತಿ, ನಮ್ಮ ಮಾವನ ಮನೆಗೆ ಹೊಂಟೇನಿ. 3 ದಿನ ಮಾವನ ಮನೆಗೆ ಹೊಂಟಿರ? ಏನು ಅಲ್ಲಿ ಯಾವ್ದಾರ ಮಾವನ ಮಗಳದಾಳ ಹೆಂಗೆ? ನಂಗೇನಾರ ಮೋಸ ಮಾಡಿದ್ರೆ ಸುಮ್ಮನಿರಂಗಿಲ್ಲ ಮತ್ತೆ ಆಮೇಲೆ. ಇಲ್ಲ ಬಂಗಾರ, ನಿಂಗೆ ಮೋಸ ಮಾಡ್ತೇನೆ ನಾನು? ನಿಂಗೆ ಮಾತಾಡೋಕಾರ ಮನ್ಸು ಹೆಂಗೆ ಬಂತು ನಿನಗೆ? ಅದು ನನಗೆ ಈ ಮಾತನ್ನಕ್ಕ ಹೋಗಿ. ನಾನು ಇನ್ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡೇನಿ, ನೀನು ನನಗೆ ನೋಡಿದ್ರೆ ಇಂಥ ಮಾತಂತಿ. ಸಾರಿ ಅನ್ನಲ್ಲ ರೀ. ಆದಷ್ಟು ಬೇಗ ನಿಮ್ಮ ಮನೆ ಒಳಗೆ ನಮ್ಮಿಬ್ಬರು ವಿಚಾರ ಮಾತಾಡ್ರಿ. ಹಾಂ, ಮಾತಾಡ್ಬೇಕಂತ ಅನ್ಕೊತೀನಿ, ಆಗವಲ್ತಾಗಿತ್ತು. ಮತ್ತೇನಪ್ಪ, ಈಗ ಸದ್ಯಕ್ಕೆ ಒಂಚೂರು ನಮ್ಮ ಅಪ್ಪಾಜಿಗೆ ಆರಾಮಿಲ್ಲ, ಅದ್ರ ಸಂಬಂಧ ಇನ್ನೊಂದು ತಿಂಗಳು ಹೋಗ್ಲಿ ತಡಿ, ಮಾತಾಡೋಣಂತೆ. ನಿಮ್ದೇನ್ರಿ ಇನ್ನೊಂದು ತಿಂಗಳು ಅಂತ ದುಡ್ತೀರಿ? ಆದ್ರೆ ನಂದು ಹಂಗಲ್ಲ. ನಮ್ಮ ಮನ್ಯಾಗ ವಯಸ್ಸಿಗೆ ಬಂದು ಹುಡುಗಿ ಯಾವಾಗ ಮದುವೆ ಮಾಡ್ಕೋತಿ ಅಂತ ಕೇಳ್ತಾರೆ ಗೊತ್ತನ. ಅದಕ್ಕೆ ನೀವು ಆದಷ್ಟು ದೌಡ್ ಮನ್ಯಾಗ ಮಾತಾಡ್ಕೊಂಡು ನಿಮ್ಮಪ್ಪ ನಿಮ್ಮವ್ನ ಕರ್ಕೊಂಡು ನಮ್ಮ ಮನೆಗೆ ಬಂದ್ರೆ ಚಲೋ ಆಕತಿ. ನಮ್ಮ ಮನ್ಯಾಗ ನಂಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ. ನನಗಿರೋದ ಒಬ್ಬಕ್ಕೆ ಅಕ್ಕ ಮಾವ ಅಷ್ಟೆ. ಅವರಿಬ್ಬರಿಗೂ ದೌಡ್ ನಂದೊಂದು ಮದುವೆ ಮಾಡಿ ಕೈ ತೊಳ್ಕೊಬೇಕು ಅನ್ನೋದೈತಿ. ನನ್ನ ಜವಾಬ್ದಾರಿ ಅವ್ರ ತಲೆ ಮೇಲೆ ಐತಿ. ನನಗೂ ಇನ್ನು ಹೆಚ್ಚು ದಿನ ಅವ್ರ ಮನೆಯಾಗ ಇರೋಕೆ ಆಗಂಗಿಲ್ಲ. ಎಷ್ಟಾದರೂ ಇನ್ನೊಬ್ರಿಗೆ ಭಾರ ಆಗಿದ್ದಂಗೆ ಅಲ್ಲನ. ಈಗ ನಾನು ದುಡ್ದಿದ್ದ ಪಗಾರ ಅವ್ರಿಗೆ ಒಯ್ದು ಕೊಡ್ತೇನೆ ಸೀದಾ. ಅವ್ರಿಗೂ ಪಗಾರ ಬರ್ತೈತಲ್ಲ ಅನ್ನೋ ಒಂದು ಇದಕ್ಕೆ ಅವರು ಸುಮ್ಮನದಾರ. ನಮ್ಮ ಅಕ್ಕಗಾದ್ರೆ ನಾನು ಅನ್ನಂಗಿಲ್ಲ, ಆಕಿನೂ ಗಂಡನ ಕೈಯಾಗ ಸಿಕ್ಕೊಂಡಾಳಲ್ಲ. ಅದಕ್ಕೆ ಈಗ ನನಗೊಂದು ಮದುವೆ ಅಂತ ಆದ್ರೆ ಆಕಿಗೂ ಸ್ವಲ್ಪ ಚಿಂತೆ ಬಿಡ್ತೈತೆ. ಅದಕ್ಕೆ ಒಂದು 3 ದಿನ ತಡಿ, ಮಾತಾಡಿ ಹೇಳ್ತೇನೆ ಅಂತ. ಒಂದು ಸ್ವಲ್ಪ ದಿನ ಸರಿ, ಆದಷ್ಟು ದೌಡ್ ಮಾತಾಡ್ರಿ. ನೀವೇನಾರ ಮೋಸ ಮಾಡಿದ್ರಿ ಗೊತ್ತಲ್ಲ, ಸುಮ್ಮನೆ ಬಿಡಂಗಿಲ್ಲ. ಮತ್ತು ನಾನು ಅಕಸ್ಮಾತ್ ನಾನು ನಿಂಗೆ ಮೋಸ ಮಾಡಿದೆ ಅಂದ್ರೆ ಏನು ಮಾಡ್ತಿ? ನಮ್ಮ ಮನೆಗೆ ಒಪ್ಪಲಿಲ್ಲ ಅಂದ್ರೆ ಏನು ಮಾಡ್ತಿ? ಬೇರೆ ಮದುವೆ ಮಾಡ್ಕೊಂತ ಅಕಸ್ಮಾತ್ ನಂಗೆ ಮದುವೆ ಮಾಡಿದ್ರೆ? ಬೇರೆ ಮದುವೆ ಮಾಡಿದ್ರೆ ಅದು ಹೆಂಗೆ ಮಾಡ್ತಾರ? ನಿಮ್ಮ ಒಪ್ಪಿಗೆ ಇಲ್ಲದೆ ಯಾವ ಕಾಲದಾಗದಿರಿ ನೀವು? ಹಾಗೆಲ್ಲ ಏನು ಮಾಡೋಕ್ಕಾಗಲ್ಲ. ಹಂಗೆ ಒಂದು ವೇಳೆ ಮಾಡಿದ್ರೆ ನೀವು ಹೇಳ್ರಿ. ನೀವು ನಾನು ಒಟ್ಟಾಗಿ ತೆಗ್ಸಿರೋ ಫೋಟೋ ಎಷ್ಟು ಅದಾವೆ ಮನ್ಯಾಗ? ನನ್ನ ಹತ್ರಕ್ಕೆ ಅದಾವೆ ಗೊತ್ತಾನ. ನಾವಿಬ್ಬರು ಎಷ್ಟು ಸಲ ಸ್ಟುಡಿಯೋಕ್ಕೆ ಹೋಗಿ ಫೋಟೋ ತೆಗೆಸ್ಕೊಂಡಿಲ್ಲ. ಆಮೇಲೆ ಕೆಲವೊಂದು ಜಾಗಗಳಿಗೆ ಹೋಗಿ ಫೋಟೋ ತೆಗೆಸ್ಕೊಂಡಿಲ್ಲ. ಮತ್ತು ಅವನ್ನೆಲ್ಲದನ್ನು ನಾನು ಸುಮ್ಬಿಡ್ತೇನೆ ಅಂತ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡ್ತೀನಿ. ಮಾಡ್ತೀನ ಬಿಡ್ತೀನ, ನೀವು ಆ ಥರ ಹೇಳ್ರಿ. ಓ ಮೈ ಗಾಡ್, ಹಂಗಾರೆ ನೀನಂತೆಲ್ಲ ಒಂಚೂರು ಹುಷಾರಾಗಿ ಇರ್ಬೇಕಪ್ಪ. ಅದ್ಯಾಕೆ? ನೀವೇನು ನಂಗೆ ಯಾವತ್ತೂ ಮೋಸ ಮಾಡಲ್ಲಲ್ಲ, ಹುಷಾರಾಗಿರೋ ಅವಶ್ಯಕತೆನೇ ಇಲ್ಲ. ಸರಿ, ನಾ ಬರಲೇ, ಹೊತ್ತಾತ. ಇದೇನು ಹಿಂಗೆ ಹೊಂಟ್ರಲ್ಲ? ನಂಗೊಂದು ಐಸ್ ಕ್ರೀಮ್ ಬೇಕು, ಬರ್ರಿ ಇಬ್ಬರ ಜೊತೆಗೆ ಹೋಗಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ನಾಳೆ ನಾಡಿದ್ದು ಅಚ್ಚಿ ನಾಡಿದ್ದು 3 ದಿನ ಇರುವುದಿಲ್ಲ ಅಂತೀರಿ ಮತ್ತು ಅದಕ್ಕೆ. ನಿಮ್ಮ ಅಣ್ಣಾರು ಫುಲ್ ಎದ್ಕೊಂಡ್ಬಿಟ್ಟಾರ. ಲಾಯರಿ ರೊಕ್ಕ ಕೊಟ್ಟು ನಡ್ಸೋದು ಅವ್ರ ಕೈಲಿ ಎಲ್ಲ ಬೇಕು. ಸುಮ್ಮನೆ ಏನೈತೆ ಅದನ್ನು ಕೊಟ್ಟು ಬಿಟ್ಟು ಹೋಗ್ತಾರೆ ನೋಡ್ತಿರ್ಬೇಕಾರೆ ನೀನು. ನೋಟಿಸ್ ಹೋಗಿ ಮುಟ್ಟಿರ್ತದಲ್ಲ? ಮುಟ್ಟಿದ್ದಕ್ಕೆ ಬಂದಾರ್ಲಿ ಅವರು.
ನಮ್ಮ ಸಾಹೇಬ್ರಿಗೆ ಕೇಳಿದ್ನಲ್ಲ ಬಂದಿದ್ರಿ ಬಂದು ಭೇಟಿಯಾಗಿ ಹೋಗ್ಯಾರ ಇಲ್ಲಿ ಅಂತೇಳಿ ಪೀಜ್ ಕೊಟ್ಟು ನಡ್ಸಕತ್ತನ ನಿಮ್ಮ ಅಣ್ಣಂತರು ಅಂದೇ ಬಿಟ್ನಂತ ಎದಕ್ಕೆ ಬೇಕು ಬಿಡ್ರಿ ಹೊಡೆದಾಡೋದು ಬಡದಾಡೋದು ತೊಗೊಂಡು ಹೋಲೆ ತಗಂತ ಕೈಯೇ ಬಿಟ್ನಂತ. ಯಾ ಅಣ್ಣ? ದೊಡ್ಡ ಅಣ್ಣ ನಂಗೆ ಏನು ಬೇಡ ಯಾಕೆ ಇಟ್ಕೊಲಿ ನಂದು 1 ಎಕರೆ ಕೊಡ್ರಿ ಹಾಳಾಗಿ ಹೋಲೆ ತೆಗೀಟ್ರಿ ಯಾಕೆ ಇಟ್ಕೊಳಕ ಅನ್ನಂತ. ಹಂಗೇನಾಗಲ್ಲ ತಗೋರಿ ಅದೊಂದು 20 ಗಂಟೆ ಈ ಕಡೆ 20 ಗಂಟೆ ಹೋದ್ರು ಉಳ್ದಷ್ಟು ನಿಮ್ಗೆ ಬರ್ತೈತಿ ಅಂತ ಏನೋ ಅಂದ್ರಂತೀವ್ರು ಲಾಯರ್. ಆದ್ರೆ ನನಗೆ ಮಾತ್ರ ನೋಡ್ರಿಪ್ಪ ಕೇಸಿಗೆ ರೊಕ್ಕ ಕೊಟ್ಟು ನಡ್ಸೋಕ್ಕಾಗಲ್ಲ, ನನಗೆ ಬೇಡ, ನಾನು ಯಾವ ಲಾಯರ್ನು ಇಟ್ಕೊಳ್ಳಲ್ಲ ಅಂತೇನೋ ಅನ್ನಂತ ನಿಮ್ಮ ಅಣ್ಣ. ಇನ್ನೊಬ್ಬವ ನನಗೆ ಬೇಕು ನಾ ಇಟ್ಕೋತೀನಿ, ಅದು ಹೆಂಗಾಗಿ ತೊಗೊಂತಾಳೆ ನಾನು ನೋಡ್ತೀನಿ, ನನಗೆ 2 ಎಕರೆ ಬೇಕೇ ಬೇಕು, ನನಗೆ 3 ಎಕರೆ ಅಂತೇಳಿ ಏನೋ ಜಗಳ ಮಾಡಕತ್ತಾನಂತ. 3 ಎಕರೆ ನಂಗೆ ಹರ್ಕತ್ ಬಿದ್ದೈತೇನ ಬೇಕಂತ ಕೇಸಕ್ಕೆ ನಾನು ನನಗೆ ಬರಲೇಬೇಕು 1 ಎಕರೆ. 1 ಎಕರೆ ಅಂದ್ರೆ ಇಸ್ಕೊಂತೇನೆ ನಾನು. 1 ಎಕರೆ ನನಗೆ ಬೇಕಾದ್ರೆ 2 ಎಕರೆ ಅವನೇ ಇಟ್ಕೊಳ್ಳಿ, 1 ಎಕರೆ ಇನ್ನೊಬ್ಬ ಅಣ್ಣ ತಗೊಳ್ಳಿ ಅಷ್ಟೇ. ನೀನು ಮಾತ್ರ ನಾಳೆ ಲಾಯರ್ ಮುಂದೆ ಇಷ್ಟೇ ಹೇಳ್ಬೇಕು, ನನಗೆ 1 ಎಕರೆ ಬೇಕ್ರಿ, ನನಗೆ ತವ್ರ ಮನೆಯಿಂದ ಏನೂ ಕೊಟ್ಟಿಲ್ಲ ಏನೂ ಬಂದಿಲ್ಲ, ನನ್ನ ಜೀವನಕ್ಕೂ ಬೇಕು, ನಾವು ಬಡವರದೀವಿ, ಹಂಗೆ ಒಟ್ಟು ಕೇಳಿ ನನಗೆ 1 ಎಕರೆ ಬೇಕಂತ ಕೇಳಿ. ನೀನು ಕೈ ಬಿಡ್ಲಿ ಮತ್ತು ನನ್ನ ತಲೆ ಕಾಪ್ ಮಾಡ್ತೀಯತ್ತಾಗ ನಾ ಕೊಡೋದಿಲ್ಲ. ಏನದು ಜಗಳ? ಅವು ಹೇಳ ಇಬ್ರು ತಗೋರಿ ಅಂತೇಳಿ ನೀ ನನಗೆ ಗೊತ್ತಿಲ್ಲ, ನನಗೆ ಬೇಕದ ನಾ ಕೊಡೋದಿಲ್ಲ. ಏನದ ಜಗಳ? ಇವಕ್ಕೆ ಏನು ಬಂದತ್ತವ ಅಂತ ನಾತಾಗ ಅಪ್ಪ ಏನ್ಲ ಅದು ಜಗಳ? ಯವ್ವ ನನ್ನ ಅಂಗಿ ಇವ ಹಾಕೊಳಕತ್ತಾನ ನೋಡು, ನಾ ಕೊಡೋದಿಲ್ಲ. ಮಾನು ಹೊಸಾವು ನಾನು ಹಂಗ ಇಟ್ಕೊಂಡೀನಿ, ತನ್ವಾರ ಹಾಳು ಮಾಡ್ಕೊಂಡಾನ ನನ್ನ ಅಂಗಿ. ಆಮೇಲೆ ನನ್ನ ಜಾತ್ರೆಗೆ ತಂದಿದ್ವು ಆಚೆ ಎಲ್ಲ ಅವನ ಹಾಕೊಳಕತ್ತಾನ. ಹೋಗ್ಲಿ ಬಿಡ್ಲಾ ಅಣ್ಣಲ್ಲನ. ಏನಾತ ಪಾಪ ಕೇಳಾತನ, ಕೊಡು ಹೋಲಿ ಹಾಕೋಲಿ. ನಿಮ್ಗೊಂದು ನೀನು ನಿಮ್ಮ ಅಣ್ಣ ಕೊಡತ್ತೇನ? ನಾ ಯಾಕೆ ನಮ್ಮ ಅಣ್ಣ ಕೊಡ್ಲಿ? ನೀನು ನಿಮ್ಮ ಅಣ್ಣ ಕೊಡೋಂಗಿಲ್ಲ, ನಾನು ನಮ್ಮ ಅಣ್ಣ ಕೊಡೋಂಗಿಲ್ಲ. ಏಯ್ ನಾ ಏನು ನಮ್ಮ ಅಣ್ಣ ಕೊಟ್ಟಿಲ್ಲ? ನೀನು ನಂಗೆ ಬೇಕಂತಿಲ್ಲ, ಮತ್ತು ನಾನು ನನಗೆ ಬೇಕು, ನಾನು ನಮ್ಮ ಅಣ್ಣ ಕೊಡೋಂಗಿಲ್ಲ. ಮಾಮಗಳು ಎಷ್ಟು ಬಂದು ಕೇಳಿದ್ರು ನೀ ಕೊಟ್ಟೆನ, ಮತ್ತು ನೀ ಏನು ಮಾಡ್ತೀನಿ ನಾನು ಅದ ಮಾಡ್ತೀನಿ. ನೀನಾದ್ರೆ ನಿಂಗೆ ಇಟ್ಕೋತಿ, ನಾನಾದ್ರೆ ನಾನು ಅವ್ಗೆ ಕೊಡ್ಬೇಕನ? ನಾನು ಅವ್ಗೇನು ಕೊಡೋಂಗಿಲ್ಲ, ಎಲ್ಲ ನನಗೆ ಬೇಕು. ಕೊಡಂಗಿಲ್ಲ, ಕೈ ಬಿಡ. ಅಯ್ಯೋ ದೇವ್ರೆ, ಇವ ಏನ್ರಿ ಹಿಂಗಂದ್ಬಿಟ್ಟ? ಯೋ ಬಿಡ, ಹಂಗ ಏನೋ ಮಾತಾಡ್ತಾವ ಬಾಯಿಗೆ ಬಂದಂಗೆ, ಅದೆಲ್ಲ ತೇರಿಗೆ ಕೊಡಕ್ಕಾಗತ್ತೇನ? ಅಲ್ಲ ಆದರೂ ಅವನ ಬಾಯಿಗೆ ಇಂಥ ಮಾತು ಬಂದ್ಬಿಡ್ತಲ್ರಿ. ಇವರಿಬ್ಬರು ನಡಕ್ಕೆ ಇಷ್ಟು ಜಗಳ ಮಾಡ್ಕೊಳಕತ್ತಾರಲ್ಲ, ಯಾಕೋ ನನಗೆ ಅಂದಿದ್ದು ಒಂಥರ ಮನ್ಸಿಗೆ ನೋವು ಆತ್ರಿ. ಅಲ್ಲ ಅವ ಅಂದಿದ್ದು ಏನಂದ? ನೀ ನಿಮ್ಮ ಅಣ್ಣಗೆ ಕೊಡಂಗಿಲ್ಲ, ನಾನು ನಮ್ಮ ಅಣ್ಣಗೆ ಕೊಡಂಗಿಲ್ಲ ಅಂದ. ಅಂದ್ರೆ ನಾವು ಅವನಿಗೆ ತಪ್ಪುದಾರಿ ತುಳ್ಸಕತ್ತೇವ್ಯಾ? ನನಗೆ ಯಾಕೆ ಹಂಗೆ ಅನ್ನಿಸ್ತಲ್ರಿ ರೀ. ಬ್ಯಾಡ ಬಿಡ್ರಿ, ಹೋಲತ್ತಾಗ ಬದುಕೋಲಿ. ಏನ ನಂಗೆ ನಮ್ಮ ಮುಂದೆ ಇಷ್ಟಕೊಂಡ ಆಸ್ತಿ ಕೊಟ್ಟಾರ, ನಾನು ಯಾಕೆ ಇದನ್ನ ಇಟ್ಕೋಬೇಕು? ಅವನೇ ಇಟ್ಕೊಲಿ ಬಿಡ್ರಿ. ಆಯ್ ಮುಚ್ಕೊಂಡಿರ ಕೇಸಾಗಿ ಬಂದಾತು, ರೊಕ್ಕ ಕೊಟ್ಟಾತು, ನೋಟಿಸ್ ಹೋಗಿ ಆತು, ಈಗ ಬಂದಾಳಿಕೆ ಅವನೇ ಇಟ್ಕೊಲಿ ಅಂತ. ಅವನೇ ಇಟ್ಕೊಲಿ ಇವನೇ ಇಟ್ಕೊಲಿ ಇವೆಲ್ಲ ಉಸಾಬ್ರಿನೇ ಬೇಡ, ಸುಮ್ಮನಿರ ನೀನು. ಆ ಹುಡುಗದ ಏನೋ ಮಾತಾಡ್ತಂತೇಳಿ ಅದನ್ನ ಅಷ್ಟೊಂದು ತೆಲಿಗೆ ತೊಗೊಂಡಿಯಲ್ಲ ನೀನು. ಅವಕ್ಕೆ ಏನು ತಿಳಿದೈತಿ ಹೇಳಿ ಹುಡುಗ್ರಿಗೆ? ಸುಮ್ಮನಿರ ನೀನು. ಈಗ ಸೋಮವಾರ ನಾಳೆ ಏನು ಮಾತಾಡ್ಬೇಕು ಅನ್ನೋದನ್ನ ಅಷ್ಟೇ ತೆಲಕೋ. 108 ಮಾತಾಡ್ಬೇಡ ಅಲ್ಲಿ. ನನಗೆ ಬೇಕಂದ್ರೆ ಬೇಕಂತ ಅನ್ಬೇಕಷ್ಟೇ ನೀನು. ಮತ್ತೆ ಈಗ ಹೇಳೇನು ನಾನು? ಆತು ಕೇಸ್ ನಮ್ಮಂತ ಅಕ್ಕತಲ್ಲ. ನಮ್ಮಂತ ಅಕ್ಕತಲ್ಲ ಅಕ್ಕತಿ. ಅವ್ರಿಗೆಲ್ಲ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡಿ ನೀನು. ನಮ್ಮಂತಾನೇ ಆಗದದು ಕೇಸ್. ಸರಿ ಏನ್ರಿ ಪ್ಯಾಟ್ಗೆ ಒಬ್ರು ಕೊಟ್ಟು ಸಂತಿ ತರದೈತಿ, ಹೋಗಿ ಬರೋಣ. ನಂಗೆ ಬೇರೆ ಕೆಲಸ ಐತೆ ಮರೆ, ನೀನೇ ಹೋಗ್ಬಾ. ಸರಿ ಆತು. ನೀವು ಬರಲ್ಲ ಅಂದ್ರೆ ಮತ್ತೇನು ಮಾಡೋದು? ಇನ್ನು ನಾನೇ ಹೋಗಿ ಬರ್ಬೇಕಾತು. ದುಡ್ಡಾರ ಕೊಡ್ರಿ, ನನ್ನ ಕಡೆ ರೊಕ್ಕಿಲ್ಲ. ನೀವು ರೊಕ್ಕ ಕೊಟ್ರೆ ಈಗ ಮುಂದೆ ಹೋಗೋದು ನಾನು. ನನ್ನ ಕಡೆಯಲ್ಲಿ 1 ರೂಪಾಯಿ ಇಲ್ಲ ರೊಕ್ಕ. ನನ್ನ ಕಡೆಯಲ್ಲಿ ಐತೆ ಮರೆ, ನೀ ಎಲ್ಲ ಬಿಟ್ಟು ನಾನು ಕೇಳಕತ್ತೀಯಲ್ಲ. ನನ್ನ ಕಡೆ 1 ರೂಪಾಯಿ ಇಲ್ಲ, ಮತ್ತೆ ನಾ ಕೊಡ್ತೇನೆ ಅಂತ ಏನಾರು ತಲೆಯಾಗಿ ಇಟ್ಕೊಂಡಿದ್ರೆ ತೆಗೆದು ಒಗ್ದು ಬಿಡು. ಮತ್ತೆ ಲಾಯರಿಗೆ ಎಲ್ಲಿಂದ ಕೊಡ್ತೀರಿ? ಲಾಯರಿಗೆ ನಾ ಕೊಡೋ ಜವಾಬ್ದಾರಿ ನಂದು, ಯಾಕಂದ್ರೆ ಬರ್ತೈತಿ ಈಡೆ ಜಾಸ್ತಿ. ಅದಕ್ಕೆ ನಿನ್ನ ಕಡೆ ಇದ್ದಿದ್ದು ರೊಕ್ಕದಾಗ ಸಂತಿ ತೊಗೊಂಬಾ. ಈಗ ನಾನು ನೀನು ಕೇಳಕೋಬಿಡ ಆತಾ? ಈಗ ನೀನೊಂದಾನೆ ಫ್ರೆಂಡ್, ನಿನ್ನಾವೆನ್ಮೇಲೆ ನಾನು ಫ್ರೆಂಡ್. ಆನೆ ಬಂತುಂದಾನೆ ಯಾವೂರಾನಿ, ಬೀಜಪೂರದಾನಿ, ಇಲ್ಲಿ ಯಕ್ಕ ಬಂತು. ಏನಪ್ಪ ಈ ಮನೆಯೊಳಗೆ ಏನು ನಡೀತಾ ಐತೆ ಅನ್ನೋದೇ ಅರ್ಥ ಆಗಲ್ಲ ಹೋಗುತ್ತೆ. ಯಾವಾಗ ನೋಡಿದ್ರು ರೊಕ್ಕಿಲ್ಲ 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 ರೊಕ್ಕಿಲ್ಲ.